ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದ ಮುಂಭಾಗ ಹರಿಯುವ ಭೀಮಾ ನದಿಯಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದ ವೇಳೆ ತೆಪ್ಪ ಉರುಳಿ ಯುವ ಮೀನುಗಾರನೊಬ್ಬ ಮೃತಪಟ್ಟಿರುವ ದಾರುಣ ಘಟನೆ ಸಂಭವಿಸಿದೆ. ತಳಕ ಗ್ರಾಮದ ನಿವಾಸಿ ಚಂದಪ್ಪ ಅವರ ಪುತ್ರ ಹನುಮಂತ ಹಲವು ವರ್ಷಗಳಿಂದ ಭೀಮಾ ನದಿಯಲ್ಲಿ ಮೀನು ಹಿಡಿದು ಕುಟುಂಬದ ಜೀವನೋಪಾಯ ನಡೆಸ್ತಾ ಇದ್ರು. ಗುರುವಾರ ಬೆಳಗ್ಗೆ ಸುಮಾರು 6:30 ಗಂಟೆಗೆ ಎಂದಿನಂತೆ ನದಿಯಲ್ಲಿ ಮೀನಿನ ಬಲೆ ಬಿಡುತ್ತಿದ್ದ ವೇಳೆ ಬಲವಾದ ಗಾಳಿಯಿಂದ ತೆಪ್ಪ ಉರುಳಿದೆ. ಈ ವೇಳೆ ಮೀನಿನ ಬಲೆ ತಲೆಗೆ ಸುತ್ತಿಕೊಂಡು ಉಸಿರುಗಟ್ಟಿದ ಪರಿಣಾಮ ಹನುಮಂತ ಮೃತಪಟ್ಟಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಗ್ರಾಮಸ್ಥರು ನದಿ ದಡಕ್ಕೆ ಧಾವಿಸಿದ್ದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಪೊಲೀಸ್ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿತು. ಈ ಸಂಬಂಧ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಉಮೇಶ್ ಕೆ ಮುದ್ದಾಳ್, ಮೃತ ಕುಟುಂಬ ಅತ್ಯಂತ ಬಡತನದಲ್ಲಿ ಇದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ವಿಷಯವನ್ನು ತರಲಾಗಿದೆ. ಪರಿಹಾರಕ್ಕಾಗಿ ಕುಟುಂಬ ಯಾವುದೇ ಕಚೇರಿಗೆ ಅಲೆದಾಡದಂತೆ ನೋಡಿಕೊಳ್ಳುವುದಾಗಿ ಹಾಗೂ ವೈಯಕ್ತಿಕವಾಗಿ ನೆರವು ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇದು ಯಾದಗಿರಿ ತಾಲೂಕು ತಳಕ್ ಗ್ರಾಮದಲ್ಲಿ ಏನಂತಂದ್ರೆ ನಮ್ಮ ಅಣ್ಣತಮ್ಮರಾಗಿರ್ತಕ್ಕಂಥ ಚಂದಪ್ಪನ ಮಗ ಹನುಮಂತ ಅವರು ಬೆಳಗ್ಗೆ 6 ಗಂಟೆಗೆ ಈ ಬಲಿ ಒಳಗೆ ಮೀನಿಡಕ್ಕೆ ಬರ್ತಾರ. ಅವರು ಬರೋ ಸಂದರ್ಭದೊಳಗೆ ಗಾಳಿ ಜಾಸ್ತಿ ಬೀಸ್ತಿತ್ತು. ಆವಾಗ ತೆಪ್ಪದ ಮೇಲೆ ಕುಂತು ಅವ್ರು ಮೀನ ತೆಗಿಲಕ್ಕೆ ಹೋಗೋ ಹೊತ್ತಿಗೆ ಆ ತೆಪ್ಪ ಉರುಳಿ ಕೆಳಗೆ ಬಿದ್ದಾನ. ಅವ್ರು ನೀರು ಕುಡಿದು ಸಾವನ್ನಪ್ಪ್ಯದ. ಅದಕ್ಕೆಲ್ಲ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ಅಂದ್ರೆ ಚಂದಪ್ಪ ಮಗನಿಗೆ ಅವ್ನ ಕೈ ಇಲ್ಲ, ಅದ್ರ ಮೇಲೆ ಜೀವನ ಮಾಡಿಸ್ತಿದ್ ನಾವು ಮೀನು ಹೊಡ್ಕೊಂಡು. ಅದಕ್ಕೆ ಪರಿಹಾರ ಸಿಗ್ಬೇಕಂತೇಳಿ ಜಿಲ್ಲಾ ಆಡಳಿತಕ್ಕೂ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇವೆ, ಪರಿಹಾರ ಕೊಡಿರಿ ಅಂತ. ಅಲ್ಲ ಸರ್, ತಳಕ ಗ್ರಾಮದಲ್ಲಿ ನಾವು ಮೀನುಗಾರ ನಮ್ಮ ಅಣ್ಣ ಇದ್ದಾರೆ, ಹೊಳಿ ಮೀನಾಡಕ್ಕೆ ಬಂದಿದ್ದಾರೆ. ಏನೋ ಆಡಕ್ಕೆ ಬಂದರೆ ನಮ್ಮ ದೊಡ್ಡಪ್ಪ ಅವ್ರು ಬಂದಿದ್ದಾರೆ. ಬಂದು ಸ್ವಲ್ಪ ಹೊರಡಕ್ಕೆ ಬಂದಿದ್ದಾರೆ. ಹೊಳೆ ಸಮುದ್ರ ಇಲ್ಲಿ ಒಳಗಡೆ ತೆಪ್ಪ ಮೀನು ಹೊಡಿಯಕ್ಕೆ ಹೋಗಿ ಆ ಗಾಳಿಯ ರಭಸಕ್ಕೆ ಇದಾಗಿಸಿ ಸೇವ್ ಬಿದ್ದುಬಿಟ್ಟಿದ್ದಾರೆ. ಇದು ಸಾವನ್ನ ಕಟ್ಟಿದ್ದಾರೆ. ಅವ್ರಿಗೆ ಪರಿಹಾರನ ಇದು ಮಾಡ್ಬೇಕು. ಮೊಸರು ಮುದ್ದ ಅವರಿಗೆ ಫೋನ್ ಮಾಡಿದ್ವಿ, ಕರೆ ಮಾಡಿ ಆಟ ಹತ್ರ ಬಂದಿದ್ದಾರೆ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ಮೀನುಗಾರ ಚಂದಪ್ಪ ಮತ್ತು ಚಂದಪ್ಪನ ಮಗ ಆಗಿರ್ತಕ್ಕಂಥ ಹನುಮಂತ ಪ್ರತಿ ವರ್ಷ ಏನದ ಮೀನು ಹಿಡ್ದೆ ಉಪಜೀವನ ಮಾಡ್ತಕ್ಕಂಥ ಕೆಲಸ ಅವ್ರದ್ದೇನ. 2 ಮಕ್ಕಳು ಚಂದಪ್ಪಗ. ಒಂದು ಏನದ ಮಳೆ ಇರಲಾರ್ದ ಕಾರಣ ಒಬ್ಬನು ಬೆಂಗಳೂರಿಗೆ ಗುಳೆ ಹೋಗ್ಯಾನ ದುಡ್ಲೆಕ್ಕ. ಈ ಮನುಷ್ಯ ಏನದ 3 ವರ್ಷದಿಂದ ಇಲ್ಲೆಲ್ಲ ಕೇಬಲ್ ತಟ್ಟಿಗೆಸಿ ಕೈ ತಟ್ಟಿಗೆಸಿ ಕೈ ಕಟ್ ಮಾಡಿರ್ತಕ್ಕಂಥ ಡಾಕ್ಟ್ರು ಕೈಲಿಂತ ರೊಕ್ಕ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಆ ಕೈ ಆರಾಮ ಮಾಡಿಕೇಸಿ ಉಪಜೀವನ ಮಾಡ್ಬೇಕಂದ್ರೆ ತಂದಿಗೆ ನಡ್ಲಿಕ್ಕೆ ಬರಲ್ಲ. ಆ ಮನುಷ್ಯನ ಕರ್ಕೊಂಬಂದು ಇಲ್ಲಿ ಹೊಳೆ ದಂಡಿಗೆ ಕುಂತು ಮೀನು ಹಿಡಿದು ಕೇಸಿ ಉಪಜೀವನ ಮಾಡ್ತಕ್ಕಂಥ ಈ ಮನುಷ್ಯನ ಏನಂತ ಇವತ್ತು ನೀರು ಜಾಸ್ತಿ ಇರೋದಂತ ನೀರು ದಡಿಕೆಗೆ ಏನದ ಬೆಂಡಿನ ಮ್ಯಾಗ ಕಾಲು ಜಾರಿ ಬಿದ್ದು ಇವತ್ತು ಉಸಿರು ಕಟ್ಟಾಗಿ ಸತ್ತಿರ್ತಕ್ಕಂಥ ಇವತ್ತು ಸಾವನ್ನಪ್ಪಿರೋದು. ತಕ್ಷಣ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅವ್ರಿಗೆ ಸೂಕ್ತ ಪರಿಹಾರ ಅವರ ಮನೆ ಬಾಗಿಲಿ ಮುಟ್ಸ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ. ಕೊಟ್ಟಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ಲಿಕ್ಕೆ ಸದ್ಯ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀನಿ, ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತೀನಿ ಮತ್ತು ಮೀನುಗಾರಿಕೆ ಇಲಾಖೆ ಗಮನಕ್ಕೆ ತರ್ತೀನಿ, ಸ್ಥಳೀಯ ಶಾಸಕರು ಗಮನಕ್ಕೂ ತರ್ತೀನಿ. ಎಲ್ಲರೂ ಏನದ ಇವರಿಗೆ ಮೃತ ಕುಟುಂಬಕ್ಕೆ ಕೈ ಜೋಡಿಸಿ ಸೂಕ್ತ ಪರಿಹಾರ ಕೊಡಿಸ್ಬೇಕಂತಕ್ಕಂಥದ್ದೇ ನನ್ನ ಕಳಕಳಿ ಮನವಿ. ಇನ್ನು ಘಟನಾ ಸ್ಥಳದಲ್ಲಿ ಗಂಗಣ್ಣ, ದೇವಪ್ಪ, ಪವನ, ವಿಶಾಲ ಸೇರಿ ಅನೇಕ ರೈತರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.